ಕಳೆದ ಗುರುವಾರ ರಾತ್ರಿ ರಾಮನಗರದ ವಡೇರಹಳ್ಳಿ ಬಳಿಯ ಗೋದಾಮಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ದು 32 ಬೈಕ್ಗಳು ಸುಟ್ಟು ಕರಕಲಾಗಿವೆ. ರಾಮನಗರದ ಜಿಲ್ಲಾ ಕಾರಾಗೃಹದ ಸಮೀಪ ಇರುವ ಗೋದಾಮಿನಲ್ಲಿ ಅಂಗವಿಕಲರಿಗಾಗಿ ವಿತರಣೆ ಮಾಡಲು ಸಂಗ್ರಹಿಸಿದ 3-4 ಚಕ್ರದ ಬೈಕ್ಗಳು ಇದಾಗಿದ್ದು, ಟೊಯೋಟಾ ಕಂಪನಿಯ ಸಿಎಸ್ಆರ್ ಫಂಡ್ನಲ್ಲಿ ಖರೀದಿ ಮಾಡಿದ ಬೈಕ್ಗಳಾಗಿವೆ. ಡಿಸಿಎಂ ನೇತೃತ್ವದಲ್ಲಿ ಅಂಗವಿಕಲರಿಗೆ ವಿತರಣೆ ಮಾಡಲು ಹೀರೋ ಕಂಪನಿಯಿಂದ ಟೊಯೋಟಾ ಕಂಪನಿಗೆ ಬೈಕ್ಗಳನ್ನು ಹಸ್ತಾಂತರಿಸಿ 2 ತಿಂಗಳ ಹಿಂದೆಯೇ ರಿಜಿಸ್ಟರ್ ಮಾಡಿದ ಗಾಡಿಗಳನ್ನು ಖಾಸಗಿ ಗೋಡೌನ್ನಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಖಾಸಗಿ ಗೋಡೌನ್ನ ಮಾಲೀಕರಾದ ಭೋಜರಾಜ್ ಅವರು ಗಾಡಿಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂತೆ ಕಂಪನಿಗೆ ಹಲವಾರು ಬಾರಿ ಫೋನ್ ಮತ್ತು ಮೇಲ್ಗಳನ್ನು ಮಾಡಿದ್ದರು. ಕಂಪನಿಯವರು ಡಿಸಿಯವರಿಗೆ ವಿಚಾರ ತಿಳಿಸಿದ್ದರು. ಗಾಡಿಗಳನ್ನು ಶಿಫ್ಟ್ ಮಾಡುವುದರ ಬಗ್ಗೆ ಡಿಸಿಯವರು ತಲೆಕೆಡಿಸಿಕೊಂಡಿರಲಿಲ್ಲ. ಒಟ್ಟು 50 ಬೈಕ್ಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು. ಆಕಸ್ಮಿಕ ಅಗ್ನಿ ಅವಘಡದಿಂದ 32 ಬೈಕ್ಗಳು ಸುಟ್ಟು ಕರಕಲಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಈ ಪ್ರಕರಣ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸರ್, ಇದು ಗಾಡಿ ಡೆಸ್ಟಿನಿ ಅಂತ. ಇದು 125cc. ಈ ಟೊಯೋಟಾ ಕಿರ್ಲಾಕ್ಸ್ ಅವರು ಏನು ಮಾಡಿದ್ರು, ಹ್ಯಾಂಡಿಕ್ಯಾಫ್ಟ್ ಕೊಡಬೇಕು ಅಂತೇಳಿ ನಮ್ಮ ಹತ್ರ ಗಾಡಿ ಬಂದು ಬುಕ್ ಮಾಡಿದ್ರು. ಒಂದು 50 ಗಾಡಿ ಬುಕ್ ಮಾಡಿದ್ರು. ಬುಕ್ ಮಾಡಿದ್ಮೇಲೆ ಅವ್ರೇನು ಕೇಳಿದ್ರು, ಹ್ಯಾಂಡಿಕ್ಯಾಫ್ಟ್ಗೆ ವೀಲ್ಸು ಮತ್ತು ಅವೆಲ್ಲ ನೀವೇ ಫಿಟ್ ಮಾಡ್ಕೊಡ್ಬೇಕಂತ ಕಂಡೀಷನ್ ಹಾಕ್ಕೊಟ್ಟಿದ್ರು. ನಾವೇನು ಮಾಡೋದು, ಆಯಿತು ಅಂತೇಳಿ ಎಲ್ಲ ರೆಡಿ ಮಾಡಿ ಗಾಡಿ ನಿಲ್ಲಿಸಿದ್ದಾರೆ. 50 ಗಾಡಿ ಬಂದಾದ್ಮೇಲೆ ಏನಾಯಿತು, ಗಾಡಿ ರಿಜಿಸ್ಟ್ರೇಷನ್ ಆಯಿತು. ಮತ್ತು ಒಂದು ಟೊಯೋಟಾ ಲೋಗೋ ಹಾಕ್ಕೊಡಿ ಅಂತ ಹೇಳಿದ್ರು. ಟೊಯೋಟಾದ ಲೋಗೋನ ಹಾಕ್ಕೊಟ್ಟಿದ್ದೀವಿ. ಅದು ರಿಜಿಸ್ಟ್ರೇಷನ್ ಆಗಿ ಅವೆಲ್ಲ 2 ತಿಂಗಳಾಗಿದೆ. ಬಂದು ಗಾಡಿ ತೊಗೋಬೇಕಾದ ಜವಾಬ್ದಾರಿ ಅವ್ರದ್ದಿತ್ತು. ಸರ್, ಬಂದು ಗಾಡಿ ತೊಗೋಗಿ ಅಂತ ನಾವೊಂದು ಹಲವಾರು ಸಲ ಮೇಲ್ ಮಾಡಿದ್ದೀವಿ, ಫೋನು ಮಾಡಿದ್ದೀವಿ. ಇಲ್ಲ ಸರ್, ನಮಗೆ ಡಿ ಸಿ ಸಾಹೇಬ್ರ ಹತ್ರ ಹೋಗಿದ್ದು, ಹೀಗೆ ಡಿ ಸಿ ಎಮ್ ಏನೋ ಟೈಮ್ ಕೊಟ್ಟಿಲ್ವಂತೆ. ಯಾಕಂದರೆ ಡಿ ಸಿ ಎಮ್ ಅವರ ಗಾಡಿ ಇದನ್ನು ಇದು ಮಾಡಬೇಕು ಅಂತ ಹೇಳಿ ಅವರು ಮನಸ್ಸಲ್ಲಿ ಇತ್ತಂತೆ. ಯಾರೋ ಟೊಯೋಟಾದವ್ರದ್ದು ಅದೊಂದು ಪಾಲಿಸಿ, ಡಿ ಸಿ ಎಮ್ ಅವ್ರು ಏನೋ ಗಾಡಿ ಕೊಡಬೇಕು ಅಂತ. ಅದರಿಂದ ಡಿ ಸಿ ಎಮ್ ಅವ್ರು ಇನ್ನೂ ಅಪಾಯಿಂಟ್ಮೆಂಟ್ ಏನೋ ಕೊಟ್ಟಿಲ್ಲ ನಮಗೆ. ಡಿ ಸಿ ಸಾಹೇಬ್ರ ಹತ್ರ ಮೊನ್ನೆ ಹೋಗಿ ಮಾತಾಡ್ಕೊಂಬಂದು ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಾಗ ಬಂದು ಎತ್ಕೊಯ್ತೀನಿ ಅಂತ ಹೇಳಿದ್ರು. ಸರ್, ನಾವೊಂದು ನೋಡಿ ಸರ್, ಗಾಡಿ ರಿಜಿಸ್ಟ್ರೇಷನ್ ಅಂದಮೇಲೆ ಗಾಡಿ ಜವಾಬ್ದಾರಿ ನಮ್ಗೆ ಮುಗೀತು. ಬಂದು ಗಾಡಿ ತೊಗೋ ಜವಾಬ್ದಾರಿ ನಿಮ್ಮದು. ಅವೆಲ್ಲ ಗಾಡಿ 3 ತಿಂಗಳಾಗಿದೆ ಗಾಡಿ ರಿಜಿಸ್ಟ್ರೇಷನಲ್ಲಿ ಆಗಿ. ಬಟ್ ದಯವಿಟ್ಟು ಬಂದು ಗಾಡಿ ತೊಗೋಗಿ ಅಂತ ಹಲವಾರು ಸಲ ಅವ್ರಿಗೆ ಮೇಲ್ ಮಾಡಿದ್ದೀವಿ. ಹಲವಾರು ಸಲಿನೂ ನಾವು ಅವ್ರಿಗೆ ಫೋನಲ್ಲೂ ಮಾತಾಡಿದ್ದೀವಿ. ಅವ್ರು ಇವತ್ತು ಬರ್ತೀವಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಅವಾಗ ನಾವು ಒಂದು ಮಾತಂದು, ಸರ್, ಗಾಡಿ ನಾಳೆ ಏನೋ ಹೆಚ್ಚು ಕಡಿಮೆ ಅಂದರೆ ಜವಾಬ್ದಾರಿ ನಮ್ದಲ್ಲ. ಯಾಕಂದರೆ ಪಬ್ಲಿಕ್ ಪ್ಲೇಸ್ ಇದು. ಜಾಗ ನಮ್ಮದೇ ಇರ್ಬೋದು, ಬಲೆ ಪಬ್ಲಿಕ್ ಪ್ಲೇಸು. ಡಿ ಸಿ ಆಫೀಸ್ ಹತ್ರ ತೊಗೋ ಗಾಡಿ ಹಾಕೊಳ್ಳಿ ಅಂತ ನಾವು ಒಂದು 10 ಸಲಿನೂ ಹಲವಾರು ಸಲ ಹೇಳ್ದೆ ಅವ್ರಿಗೆ. ಇಲ್ಲ ಅಂದರೆ ನಿಮ್ಮದು ಟೊಯೋಟೋದು ದೊಡ್ಡದಾಗ ಪ್ಲ್ಯಾಂಟ್ಗಳವೆ, ಅಥವಾ ಅಲ್ಲಿ ಹಾಕೊಳ್ಳಿ ಸರ್ ಅಂತಲೇ ಹೇಳ್ದೆ. ಗಾಡಿ ಯಾವುದೇ ರಿಜಿಸ್ಟ್ರೇಷನ್ ಆದಮೇಲೆ ಗಾಡಿ ಯಾರು ಮಡಿಕೊಳ್ಳೋ ರೈಟ್ಸ್ ಇಲ್ಲ. ಕಸ್ಟಮರ್ ಹೆಸರು ರಿಜಿಸ್ಟರ್ ಆಯ್ತಾ, ಗಾಡಿ ಕೊಡೋ ಜವಾಬ್ದಾರಿ ನಮ್ಮದು, ಕೊಟ್ಬಿಡ್ತೀವಿ. ಸಂಜೆ 5-5:30 ಎಲ್ಲ ಆಗಿದೆ. ಈಗ ಗಾಡಿ 50 ಗಾಡಿ ಏನೋ ಸುಟ್ಟೋಗಿರೋದು. ಅದ್ರೊಳಗೆ 32 ಗಾಡಿ ಏನೋ ಸುಟ್ಟಾಗಿದೆ. ಬಂದೆಲ್ಲ 6 ಸಾವಿರ. ಎಲ್ಲ ಗಾಡಿಗೂ ರಿಜಿಸ್ಟ್ರೇಷನ್ ಆಗಿದೆ. ಎಲ್ಲ ಕಸ್ಟಮರ್ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆ. ಬಟ್ ಕಂಪ್ಲೇಂಟ್ ಕೊಡಬೇಕಲ್ಲ ಸರ್, ಕಂಪ್ಲೇಂಟ್ ಕೊಡಲೇಬೇಕು. ಬಟ್ ಜವಾಬ್ದಾರಿ ನಮ್ಗೆ ಬರಲ್ಲ. ಯಾಕಂದ್ರೆ ನಾವು ಹಲವಾರು ಸರಿ ನಾವು ಹೇಳಿದ್ದೀವಿ, ಗಾಡಿ ರಿಜಿಸ್ಟ್ರೇಷನ್ ಆಮೇಲೆ ಮುಗಿದೋಯ್ತು. ಬಂದು ಗಾಡಿ ತೊಗೋ ಜವಾಬ್ದಾರಿ ಅವ್ರದ್ದು. ಅವ್ರು ಏನು ಮಾಡಿದ್ರು, ಅವ್ರ ಜಾಗ ಇಲ್ಲ ಅಂತೇಳಿ ಇಲ್ಲಿ ಬಿಟ್ಟವ್ರೆ. ನಮ್ಮದೇ ಜಾಗ ಇಲ್ಲ ಅಂತಲ್ಲ, ಗೊತ್ತಿಲ್ಲ ಸರ್. ಮೋಸ್ಟ್ಲಿ ನನ್ನ ಪ್ರಕಾರ ಏನಾದ್ರೆ ಬಿಸಿಲಲ್ಲಿ ನಿಲ್ಸಿರ್ತೀವಲ್ಲ, 3 ತಿಂಗಳಾಗಿರ್ತದಲ್ಲ ಗಾಡಿ. ಈಗ ನೋಡಿದ್ರೆ ಪೆಟ್ರೋಲ್ ಇರ್ತದೆ. ಮೋಸ್ಟ್ಲಿ ಪೆಟ್ರೋಲ್ ಏನಾರು ಬ್ಲಾಸ್ಟ್ ಆದರೂ ಆಯ್ತು, ಹೇಳೋಕ್ಕಾಗಲ್ಲ. ಬ್ಯಾಟ್ರಿಯಿಂದನೂ ಅಕಸ್ಮಾತ್ ಆಗ್ಬೋದು. ಗಾಡಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ 5-5:30 ಆಗಿರೋದು. ಬಟ್ ಯಾರೂ ಏನೂ ತೊಂದರೆ ಕೊಟ್ಟಿಲ್ಲ ಇಲ್ಲಿ. ಬಟ್ ನನ್ನ ಪ್ರಕಾರ ಏನು ಅಂದರೆ ಆಕಸ್ಮಿಕವೂ ಆಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ಹೆವಿ ಬಿಸ್ತಿರೋದಕ್ಕೋಸ್ಕರ ಗಾಡಿ ಏನಾಯ್ತದೆ, ನಿಂತಾಗ 3 ತಿಂಗಳು ನಿಂತಿದ್ದಾಗ ಏನಾಯ್ತದೆ ಅಂದರೆ, ಈ ಸಾಮಾನ್ಯವಾಗಿ ಪೆಟ್ರೋಲು ಹತ್ಕೊಳ್ಳೋದು, ಬ್ಯಾಟ್ರಿ ಬ್ಲಾಸ್ಟ್ ಆಗೋದು ಸಾಮಾನ್ಯವಾಗಿ ಇರ್ತವೆ. ಕಂಟಿನ್ಯೂ 3 ತಿಂಗಳು ನಿಂತ್ಕೊಂಡು ಹಾಕಿದೀನಿ ನೋಡೋ ಮರೆ. ಗಾಡಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಆಮೇಲೆ ಎಲ್ಲ ರೆಡಿ ಮಾಡಿ ನಿಲ್ಸಿದೆ. ಗಾಡಿ ಕಸ್ಟಮರ್ ಹೆಸರು ರಿಜಿಸ್ಟ್ರೇಷನ್ ಆಯಿತು. ನಾವು 3 ತಿಂಗಳಾಗಿ ಗಾಡಿ ನಿಲ್ಸ್ಬಿಟ್ಟು ನಾನು ಹೇಳಿದೆ, ಸರ್ ಬಂದು ಗಾಡಿ ಎತ್ಕೊಳ್ಳಿ ಸರ್ ಬಂದು ಅಂತ. ಎಸ್ ಎಮ್ ಸಾಹೇಬರು ಪರ್ಮಿಷನ್ ಕೊಟ್ಟ ತಕ್ಷಣ ಡಿ ಸಿ ಹತ್ರ ಮಾತಾಡ್ಬಿಟ್ಟು ಗಾಡಿ ಎತ್ಕೊತೀನಿ ಅಂತ ಹೇಳಿದ್ರು. ಸರ್, ಇಲ್ಲಿ ಓಪನ್ ಏರಿಯಾ ಸರ್, ನಾಳೆ ಹೆಚ್ಚು ಕಡಿಮೆ ಆಗೋದು ಜವಾಬ್ದಾರಿ ನಮ್ದಿರ್ತದೆ, ದಯವಿಟ್ಟು ಬಂದು ಗಾಡಿ ತಗೋ ಅಂತ ನಾವು ಮೇಲ್ ಮಾಡಿದೆ 2-3 ಸಲ. ಅದಕ್ಕೆ ಅವರಿಲ್ಲ ಸರ್, ಡಿ ಸಿ ಎಮ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ. ಹಂಗೂ ನಾನು ಹೇಳಿದೆ, ಸರ್ ಎಮ್ ಎಲ್ ಅವ್ರು ಏನು ಮಾಡೋದು, ಇಲ್ಲ ಸರ್ ಡಿ ಸಿ ಎಮ್ ಅವರು ಇನ್ನೂ ಟೈಮ್ ಕೊಟ್ಟಿಲ್ಲ, ಕೊಟ್ಟ ತಕ್ಷಣ ಬಂದು ಎತ್ಕೊತೀವಿ ಸರ್ ಅಂತ. ಸರ್, ನಾಳೆ ಹೆಚ್ಚು ಕಡಿಮೆ ಇರೋದು ಜವಾಬ್ದಾರಿ ನಮ್ದಲ್ಲ, ಮೇಲ್ ಮಾಡಿದ್ವಿ. ಇಲ್ಲೇನೋ ಪ್ರಾಬ್ಲಮ್ ಆಯಿತು ಅಂದ್ರೆ ನಮ್ಮ ಜವಾಬ್ದಾರಿ ನಮ್ದಲ್ಲ. ಎಲ್ಲರೂ ಸೇರ್ಕೊಂಡು ಮಾಡೋದು.
ಇಡೀ ರಾಮನಗರ ಬಿಡ್ಲಾ ಅಯ್ಯೋ ನಂದಲ್ಲ ಕಣಪ್ಪ ಅಲ್ಲಿ ಯಾರೋ ಎಂಥ ಬುದ್ಧಿವಂತ ನೋಡು. ರೈಟ್ ಹೆಂಗೆ ಕೂತ್ರೆ ಇಷ್ಟೊಂದು ಕಡಿಮೆ ಆಗೋಯ್ತು. ಆ ಕಡೆಯಿಂದ ಹತ್ಕೊ ಬಂದಿದೆ ಗೇಟ್ ಹತ್ರ ಮಾಮೂಲಿ ಏನೂ ಆಗಲ್ಲ. ಅದು ಸೇಮ್ ಗಾಡಿನಾ? ಇದು ಟೊಯೋಟಾ CSR ಪಟ್ಟು ಗಾಡಿಗಳು ಹಿಂಗೆ ನಡಿ. ಇರೋಣ ಇಲ್ಲ ವೈಟೇ ತಗೊಂಡವ್ರ ಕೂತು ಇನ್ಶೂರೆನ್ಸ್ ಕ್ಲಿಯರ್ ಆಗಲ್ಲ ಅಂತೀನಿ. ಅದೇ ಲೇಟ್ ಆಗೋದಿಲ್ಲ ಎತ್ಕೊಳ್ಳೋದೆ ಎಲ್ಲ ಹತ್ಕೊಬಿಟ್ಟವೆ, ಎಳ್ದಿರ್ತೀವಿ ಅಷ್ಟೇ. ಹಿಂದೆ ತಗೊಳ್ಳೋದಿಲ್ಲ. ಕಾಣ್ತಾಯ್ತಾ? ಬಾ ಲೇಟಾಗಿ ಹೋಗಿ ಇರು ಹಿಂದೆ ತಗೊಳ್ಳೋದಿಲ್ಲ. ಕಾಣ್ತಾಯ್ತಾ? ಬಾ ಲೇಟಾಗಿ ಹೋಗಿ ಇರು ಅದೇ ಒಂದಿದೆ. ಹಿಂಗೊಂಬಿಡ ಈಗ